ಒಂದು ಕಾಲದಲ್ಲಿ ಸಮೃದ್ಧವಾದ ಹಸಿರು ಮರಗಳು, ಎತ್ತರದ ಜಲಪಾತಗಳು ಮತ್ತು ಸುಂದರವಾದ ಹೂವುಗಳಿಂದ ಕೂಡಿದ ಒಂದು ಅದ್ಭುತವಾದ ಕಾಡಿತ್ತು. ಈ ಕಾಡಿನ ಸೌಂದರ್ಯಕ್ಕೆ ಸಾಟಿಯೇ ಇರಲಿಲ್ಲ. ಆದರೆ ಇಂತಹ ಸುಂದರ ಕಾಡಿನಲ್ಲಿ ಒಂದು ಭಯಾನಕ ಸಮಸ್ಯೆ ಇತ್ತು. ಅದುವೇ ಭಾಸ್ವರಕ ಎಂಬ ಹೆಸರಿನ ಅಹಂಕಾರಿ ಮತ್ತು ಕ್ರೂರಿ ಸಿಂಹ. ಅದು ದಿನಾಲೂ 10 ಪ್ರಾಣಿಗಳನ್ನು ಸುಮ್ಮನೆ ಕೊಂದು ತಿನ್ನುತ್ತಿತ್ತು. ಇದರಿಂದ ಕಾಡಿನಲ್ಲಿದ್ದ ಆನೆ, ಜಿಂಕೆ, ಕೋತಿ ಮತ್ತು ನರಿಗಳೆಲ್ಲ ಭಯಭೀತರಾಗಿದ್ದರು. ಒಂದು ದಿನ ಎಲ್ಲಾ ಪ್ರಾಣಿಗಳು ಸೇರಿ ಒಂದು ಸಭೆ ನಡೆಸಿದವು. ಹೀಗೆ ಬಿಟ್ಟರೆ ಕಾಡಿನಲ್ಲಿ ಒಬ್ಬರೂ ಉಳಿಯುವುದಿಲ್ಲ, ನಾವು ಸಿಂಹದ ಜೊತೆ ಮಾತಾಡಲೇಬೇಕು ಎಂದು ನಿರ್ಧರಿಸಿದವು. ಎಲ್ಲಾ ಪ್ರಾಣಿಗಳು ನಡುಗುತ್ತಾ ಸಿಂಹದ ಗುಹೆಯ ಮುಂದೆ ಹೋದವು. ಮಹಾರಾಜರೇ, ನಮ್ಮದೊಂದು ವಿನಂತಿ, ನೀವು ಬೇಟೆಯಾಡಲು ಕಷ್ಟಪಡಬೇಡಿ, ನಾವೇ ದಿನಕ್ಕೊಬ್ಬರಂತೆ ನಿಮ್ಮ ಗುಹೆಗೆ ಆಹಾರವಾಗಿ ಬರುತ್ತೇವೆ ಎಂದವು. ತನ್ನ ಅರಮನೆಯಂತಹ ಗುಹೆಯೊಳಗೆ ಕುಳಿತಿದ್ದ ಸಿಂಹವು ಈ ಸುಲಭದ ದಾರಿಗೆ ಒಪ್ಪಿಗೆ ನೀಡಿತು. ದಿನಗಳು ಕಳೆದವು. ಒಂದು ದಿನ ಒಂದು ಪುಟ್ಟ ಬಿಳಿ ಮೊಲದ ಸರದಿ ಬಂದಿತು. ಅದು ನೋಡಲು ಮುದ್ದಾಗಿದ್ದರೂ ಬಹಳ ಬುದ್ಧಿವಂತವಾಗಿತ್ತು. ಮೊಲವು ತನ್ನ ಮನೆಯಿಂದ ಹೊರಡುವಾಗ ಅದರ ಮುಖದಲ್ಲಿ ಸ್ವಲ್ಪ ಬೇಸರವಿತ್ತು. ಆದರೆ ಅದರ ತಲೆಯೊಳಗೆ ಒಂದು ಉಪಾಯ ಹೊಳೆಯಿತು. ನನ್ನ ಪ್ರಾಣವನ್ನು ಮಾತ್ರವಲ್ಲ, ಇಡೀ ಕಾಡನ್ನೇ ಈ ಸಿಂಹದಿಂದ ಪಾರು ಮಾಡಬೇಕು ಎಂದು ಅದು ಯೋಚಿಸಿತು. ಸಿಂಹದ ಗುಹೆಯತ್ತ ಹೋಗುವಾಗ ಮೊಲವು ಬೇಕೆಂದೇ ದಾರಿಯಲ್ಲಿ ತಡಮಾಡಿತು. ಸೂರ್ಯ ಮುಳುಗುವ ಸಮಯವಾದರೂ ಅದು ಗುಹೆಯನ್ನು ತಲುಪಲಿಲ್ಲ. ಇತ್ತ ಸಿಂಹಕ್ಕೆ ಹಸಿವಿನಿಂದ ಹೊಟ್ಟೆ ಚುರುಗುಡುತ್ತಿತ್ತು. ಕೋಪದಿಂದ ಅದು ಗರ್ಜಿಸುತ್ತಾ ಹೊರಬಂದಿತು. ಆಗ ಮೊಲವು ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಅಲ್ಲಿಗೆ ಬಂದಿತು. ಏಕೆ ಇಷ್ಟು ತಡವಾಯಿತು? ನಿನ್ನಂತಹ ಪುಟ್ಟ ಪ್ರಾಣಿಯಿಂದ ನನ್ನ ಹಸಿವು ತೀರುವುದೇ ಎಂದು ಸಿಂಹ ಗರ್ಜಿಸಿತು. ಮೊಲವು ವಿನಯದಿಂದ ನಟಿಸುತ್ತಾ, ಮಹಾರಾಜರೇ, ನನ್ನ ತಪ್ಪಿಲ್ಲ. ಬರುವ ದಾರಿಯಲ್ಲಿ ಮತ್ತೊಬ್ಬ ದೊಡ್ಡ ಸಿಂಹ ಸಿಕ್ಕಿತು. ಅದು ತಾನೇ ಕಾಡಿನ ರಾಜ ಎಂದು ಹೇಳಿ ನನ್ನನ್ನು ತಿನ್ನಲು ಬಂದಿತು. ನಾನು ಹೇಗೋ ತಪ್ಪಿಸಿಕೊಂಡು ಬಂದೆ ಎಂದಿತು. ತನ್ನ ಅಧಿಕಾರಕ್ಕೆ ಸಂಚಕಾರ ಬಂದಿದೆ ಎಂದು ಕೇಳಿ ಸಿಂಹಕ್ಕೆ ಸಿಟ್ಟು ನೆತ್ತಿಗೇರಿತ್ತು. ಯಾರವನು? ನನ್ನನ್ನೇ ಎದುರಿಸುವವನು? ಈಗಲೇ ನನ್ನನ್ನು ಅವನ ಬಳಿ ಕರೆದುಕೊಂಡು ಹೋಗು ಎಂದು ಆದೇಶಿಸಿತು. ಮೊಲವು ದಾರಿ ತೋರಿಸುತ್ತಾ ಮುಂದೆ ಸಾಗಿತು. ಸಿಂಹವು ಕೋಪದಿಂದ ಅದನ್ನು ಅನುಸರಿಸಿತು. ಅವು ಒಂದು ಹಳೆಯದಾದ ಪಾಚಿ ಕಟ್ಟಿದ ಕಲ್ಲಿನ ಬಾವಿಯ ಬಳಿ ಬಂದವು. ಮಹಾರಾಜರೇ, ಆ ಕಳ್ಳಸಿಂಹ ಈ ಬಾವಿಯೊಳಗೆ ಅಡಗಿದೆ ಎಂದು ಮೊಲ ಹೇಳಿತು. ಸಿಂಹವು ಆವೇಶದಿಂದ ಬಾವಿಯೊಳಗೆ ಇಣುಕಿ ನೋಡಿತು. ಕತ್ತಲೆಯ ನೀರಿನಲ್ಲಿ ಅದರದ್ದೇ ಮುಖದ ಪ್ರತಿಬಿಂಬ ಕಂಡಿತು. ಅದು ಮತ್ತೊಬ್ಬ ಶತ್ರುವೆಂದು ಭಾವಿಸಿ ಜೋರಾಗಿ ಗರ್ಜಿಸಿತು. ಬಾವಿಯಿಂದಲೂ ಅದರ ಪ್ರತಿಧ್ವನಿ ಅಷ್ಟೇ ಜೋರಾಗಿ ಕೇಳಿಸಿತು. ಸಿಂಹಕ್ಕೆ ತನ್ನ ಪ್ರತಿಬಿಂಬವೇ ಶತ್ರು ಎಂಬುದು ತಿಳಿಯಲಿಲ್ಲ. ಅದು ಶತ್ರುವನ್ನು ಕೊಲ್ಲಲು ಬಾವಿಯೊಳಗೆ ಧುಮುಕಿತು. ಈಜಲು ಬಾರದದ ಆ ಕ್ರೂರಿ ಸಿಂಹ ನೀರಿನಲ್ಲಿ ಮುಳುಗಿ ಪ್ರಾಣ ಬಿಟ್ಟಿತು. ಚತುರ ಮೊಲವು ಜಯಶಾಲಿಯಾದ ನಗು ಬೀರುತ್ತಾ ತನ್ನ ಗೆಳೆಯರ ಬಳಿ ಓಡಿತು. ಅಂದಿನಿಂದ ಆ ಸುಂದರ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಶಾಂತಿಯಿಂದ